ನಾನು ಅನಂತ್ ಶನಿವಾರ ಅವರನ್ನು ಇನ್ಕ್ಲೂಡ್ ಮಾಡ್ಕೋಬೇಕು. ಬಹುಶಃ ಎಕ್ಸಿಟ್ ಪೋಲ್ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಿರುವಂಥ ಕನ್ಫ್ಯೂಷನ್ನು ಏನು ಅಂತಂದರೆ, ಎಕ್ಸಿಟ್ ಪೋಲು ಎಕ್ಸಾಕ್ಟ್ ಆಗತ್ತಾ ಅನ್ನೋದು ಒಂದಿಷ್ಟು ನಂಬರ್ಸನ್ನು ನಾವು ನೋಡಿದ್ವಿ. ತಮ್ಮ ಭಾವನೆ ಏನು ಎಕ್ಸಿಟ್ ಪೋಲ್ನ ವಿಚಾರಕ್ಕೆ? ದೇಸಾಯಿ ಅವರು ಹೇಳಿದಾಗೆ ಇದು ಒಂದು ಡಿಸಿಪ್ಲಿನ್ ಆಫ್ ಸ್ಟಡಿ ಅಂತ ಆಗಿಲ್ಲ. ಎಲ್ಲೂ ಯಾರೂ ಅದನ್ನು ಶಿಸ್ತುಬದ್ಧವಾಗಿ ಕಲ್ತಿಲ್ಲ. ಬಟ್ ಇದು ಹೊಸದು ಅಲ್ಲ ನಮ್ಮ ದೇಶಕ್ಕೆ. ಪ್ರಣಯ್ ರಾಯ್, ವಿನೋದ್ ದುವಾ ಅವರು ಯಾವ ಕಾಲದಲ್ಲಿ ಶುರು ಮಾಡಿದ್ರು ಆಗಿನಿಂದನೂ ಈ ಸಮೀಕ್ಷೆಗಳು ನಡ್ಕೊಂಡು ಬರ್ತಾ ಇವೆ. ಆ್ಯಂಡ್ ಇಟ್ ಈಸ್ ಗೆಟಿಂಗ್ ಬೆಟರ್ ಆ್ಯಂಡ್ ಬೆಟರ್ ಬೈ ದ ಇಯರ್, ಇಂಪ್ರೂವ್ ಆಗ್ತಾ ಹೋಗ್ತಾ ಇದೆ. ಈಗ ಸ್ಯಾಂಪಲ್ ಸೈಜ್ ಇಸ್ ಒನ್ ಇಶ್ಯೂ ದಟ್ ದೇಸಾಯಿ ರೈಸ್ಡ್. ಯಾವುದೋ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 12 ಜನನ ಮಾತಾಡಿಸಿ ನೀವೊಂದು ಮೂಡನ್ನು ಹೇಳ್ತೀವಿ ಅನ್ನೋದು ಮೂರ್ಖತನ ಆಗುತ್ತೆ. ಆದರೆ ಇವತ್ತಿನ ಈ ಸಮೀಕ್ಷಾ ಸಂಸ್ಥೆಗಳಿವೆಯಲ್ಲ, ಆ ಸಮೀಕ್ಷಾ ಸಂಸ್ಥೆಗಳ ಮೇಲೆ ದೇಸಾಯಿ ಅವರು ಹೇಳಿದಾಗೆ ಯಾವುದೋ ರಾಜಕೀಯ ಪಕ್ಷಗಳ ಅಥವಾ ತಮ್ಮದೇ ಸಿದ್ಧಾಂತಗಳ ಪ್ರಭಾವ ಇದಿರಬಹುದು. ಬಟ್ ಬಿಯಾಂಡ್ ದ್ಯಾಟ್, ಆ್ಯಸ್ ಪ್ರೊಫೆಷನಲ್ಸ್ ದೇ ಹ್ಯಾವ್ ಫೈನ್ ಟ್ಯೂನ್ ದೇರ್ ಸ್ಕಿಲ್ಸ್. ಅದನ್ನು ಮಾಡ್ತಾ ಹೋಗ್ತಾರೆ. ಈಗ ಯಾರಿಗೂ ಎಕ್ಸಿಟ್ ಪೋಲ್ಗಳಲ್ಲಿ ಹೋಗಿಬಿಟ್ಟು ನೀವು ಯಾರಿಗೂ ವೋಟ್ ಹಾಕಿದ್ರಿ ಅಂತ ಕೇಳೋದ್ರಿಂದ ಮತ್ತು ಅದಕ್ಕೆ ಬರೋ ಉತ್ತರದಿಂದಷ್ಟೇ ಜಡ್ಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಪೀಪಲ್ ಆರ್ ಸೋ ಇಂಟೆಲಿಜೆಂಟ್. ಬರೀ ಸಮೀಕ್ಷೆ ಮಾಡೋರಷ್ಟೇ ಅಲ್ಲ, ನೀವು ಪ್ರತಿಯೊಂದು ಬೂತ್ನಲ್ಲಿ ಕೂತಿರ್ತಾರಲ್ಲ ಪಕ್ಷದ ಏಜೆಂಟ್ರುಗಳು, ಅವ್ರ ಹತ್ರ ಮಾತಾಡಿಸಿ ದೇ ವಿಲ್ ಗಿವ್ ಯು ಎನ್ ಎಕ್ಸಾಕ್ಟ್ ಫಿಗರ್. ನಮ್ಮ ಕಡೆಯವರು ಹೆಚ್ಚು ಕಡಿಮೆ ಎಷ್ಟು ಜನ ಬಂದಿದ್ರು ಸರ್ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಜಡ್ಜ್ ಮಾಡಬಹುದಾದ, ಮೂಡನ್ನು ಜಡ್ಜ್ ಮಾಡಬಹುದಾದ ಕೌಶಲ್ಯ ಪಕ್ಷದ ಏಜೆಂಟ್ರುಗಳಿಗಿದ್ರೆ ಅದೇ ಥರದ ಒಂದು ಕೌಶಲ್ಯ ಇವ್ರಿಗೂ ಇರುತ್ತೆ. ದಿನೇಶ್ ಅಮೀನ್ ಅವರು ಕಾರ್ಯಕ್ರಮದ ಆರಂಭದಲ್ಲಿ ಇದೊಂದು ವೇವ್ಲೆಸ್ ಎಲೆಕ್ಷನ್ ರೀತಿಯಲ್ಲಿ ಕಾಣ್ತು ನನಗೆ. ಸೊ ವೇವ್ಲೆಸ್ ಎಲೆಕ್ಷನ್ ಅಲ್ಲಿ ಮೂಡನ್ನು ನಾವು ಪ್ರೆಡಿಕ್ಟ್ ಮಾಡೋದಕ್ಕೆ ಹೆಂಗೆ ಸಾಧ್ಯ? ಎಕ್ಸಾಕ್ಟ್ಲಿ. ಈ ಸಲದ ಎಲೆಕ್ಷನ್ ಇದೆಯಲ್ಲ, 2014, 2019 ಎಲೆಕ್ಷನ್ಗಳಿಗೂ ಮತ್ತು ಈ ಸಲದ ಎಲೆಕ್ಷನ್ಗೂ ಇರೋ ವ್ಯತ್ಯಾಸ ಅದೇ. 2014ನಲ್ಲಿ ಮೋದಿಯವರು ಬಂದಾಗ UPA ಸರ್ಕಾರದ ಹಗರಣಗಳು ಮತ್ತು ಫಾರಿನ್ ಪಾಲಿಸಿ, ಟೆರರಿಸ್ಟ್ ಅಟ್ಯಾಕ್ಗಳ ಆನ್ ದ ಫೇಸ್ ಆಫ್ ಟೆರರಿಸ್ಟ್ ಅಟ್ಯಾಕ್ಸ್ ಯಾವ ರೀತಿ ಸರ್ಕಾರ ರಿಯಾಕ್ಟ್ ಮಾಡ್ತದಕ್ಕೆ ಅನ್ನೋದು. ಸೊ ಸೆಕ್ಯೂರಿಟಿ ಇಶ್ಯೂಗಳು, ಫೈನಾನ್ಷಿಯಲ್ ಇಶ್ಯೂಸ್ ಮತ್ತು ಅಚ್ಚೇ ದಿನ ಅನ್ನೋ ಒಂದು ಕನಸು, ಇದನ್ನು ಕಟ್ಕೊಂಡು ಬಂದಿದ್ದರಿಂದ ದೆರ್ ವಾಸ್ ಎ ವೇವ್. 2019ನಲ್ಲಿ ಇಟ್ ವಾಸ್ ಓನ್ಲಿ ನ್ಯಾಷನಲ್ ಸೆಕ್ಯೂರಿಟಿ. ಬಾಲಾಕೋಟ್ ಆಯಿತು, ಪುಲ್ವಾಮಾ ಆಯಿತು, ಬಾಲಾಕೋಟ್ ಆಯಿತು, ದೆರ್ ವಾಸ್ ನೋ ಅದರ್ ಇಶ್ಯೂ. ದ ಸೆಂಟ್ರಲ್ ಥೀಮ್ ಫಾರ್ BJP ವಾಸ್ ನ್ಯಾಷನಲ್ ಸೆಕ್ಯೂರಿಟಿ. ಹಾಗಾಗಿ ನ್ಯಾಷನಲ್ ಸೆಕ್ಯೂರಿಟಿಗೋಸ್ಕರ ವೋಟ್ ಹಾಕಬೇಕು ಅಂತೇಳಿ ಎಲ್ಲರೂ ಮೋದಿನ ಆಯ್ಕೆ ಮಾಡಬಹುದು ಅನ್ನೋ ಥರದ ಒಂದು ಮೂಡ್ ಆವಾಗಿತ್ತು. ಅದು ಮೋದಿ ಪರ ವೇವ್ ಅಂತಲ್ಲ, ಒಂದು ವಿ ನೀಡ್ ಎ ಸ್ಟ್ರಾಂಗ್ ಲೀಡರ್ ಅನ್ನೋ ಭಾವನೆಗೆ ಸಿಕ್ಕಂಥ ಒಂದು ದಟ್ ಆಸ್ ದ ವೇವ್. ಬಟ್ ಈ ಸಲ ಇದೆಯಲ್ಲ, ದೆರ್ ಇಸ್ ನೋ ಸೆಂಟ್ರಲ್ ಥೀಮ್ ಫಾರ್ BJP. ದೆರ್ ಈಸ್ ಎ ಸೆಂಟ್ರಲ್ ಥೀಮ್ ಫಾರ್ ದಿ ಆಪೋಸಿಷನ್ ಪಾರ್ಟೀಸ್, ಬಟ್ ಇಸ್ ಇಟ್ ಎ ಜಸ್ಟಿಫೈಯಬಲ್ ಸೆಂಟ್ರಲ್ ಥೀಮ್? BJPಗೆ ನ್ಯಾಷನಲ್ ಸೆಕ್ಯೂರಿಟಿ ಆಗಲಿ, ತನ್ನ ಅಭಿವೃದ್ಧಿಯ ವಿಚಾರಗಳಾಗಲಿ ಅದರ ಕೇಂದ್ರ ನರೇಟಿವ್ನಲ್ಲಿ ಇಲ್ಲ. ಹಾಗಾಗಿ ಇಟ್ಸ್ ಎ ಮಿಕ್ಸ್ಚರ್ ಆಫ್ ವೇರಿಯಸ್ ಥಿಂಗ್ಸ್. ಮಂಗಳಸೂತ್ರ ಬಂದಿದ್ದು, ಕಚಾತಿವು ಬಂದಿದ್ದು, ಎಲ್ಲದೂ ಒಂದಾದ ಮೇಲೆ ಒಂದು ಕಾಲಾಂತರದಲ್ಲಿ ಫೇಸ್ ಬೈ ಫೇಸ್ ಇಶ್ಯೂಗಳನ್ನ ತರ್ತಾ ಹೋದ್ರಲ್ಲ, ಇಟ್ ವಾಸ್ ಅ ಕ್ಯಾಲ್ಕುಲೇಟೆಡ್ ಮೂವ್ ಆನ್ ದಿ ಪಾರ್ಟ್ ಆಫ್ ದಿ BJP ಅಂತ ನನಗನ್ಸೋದು. ಅದನ್ನ ನಾವು ಒಪ್ಪದೇ ಇರ್ಬೋದು, ನೀವು ಒಪ್ಪದೇ ಇರ್ಬೋದು, ಬಟ್ ಇಟ್ ಇಸ್ ನಾಟ್ ಆಫ್ ದಿ ಕಫ್ ರಿಮಾರ್ಕ್. ಪ್ರಧಾನಮಂತ್ರಿಯವರ ಯಾವ ಭಾಷಣನೂ ಸ್ಪಾಂಟೇನಿಯಸ್ ಆಗಿ ಮಾಡಿದ ಭಾಷಣಗಳಲ್ಲ, ಅವೆಲ್ಲವೂ ಸ್ಕ್ರಿಪ್ಟೆಡ್ ಭಾಷಣಗಳು. ಸ್ಕ್ರಿಪ್ಟ್ ಮಾಡಿರ್ತಾರೆ ಅಂದರೆ ದೇ ಹ್ಯಾವ್ ಥಾಟ್ ಥ್ರೂ ಇಟ್. ಅವ್ರಿಗೇನು ಪ್ರಸ್ತಾಪ ಮಾಡಿರೋ ಯಾರಿಗೆ ಅಡ್ರೆಸ್ ಮಾಡ್ತಾ ಇದ್ದೀವಿ ನಾವು ಅನ್ನೋದ್ರದ್ದು ಒಂದು ಕ್ಲಾರಿಟಿ ಇರೋದ್ರಿಂದ ಆ ಥರ ಮಾಡ್ಕೊಂಡು ಹೋಗಿದ್ದಾರೆ ಅಂತೇಳಿ. ವಿಲ್ ಪೀಪಲ್ ಅಕ್ಸೆಪ್ಟ್ ಇಟ್? ವಿಲ್ ಪೀಪಲ್ ಬೈ ಇನ್ ಟು ಇಟ್? ಇದೆ ಕ್ವೆಶ್ಚನ್. ಆಪೋಸಿಷನ್ ಪಾರ್ಟಿಗಳದ್ದು ಏನು ಥೀಮು? 2 ತೊಗೊಂಬಂದ್ರವರು. ಒಂದು, ಮೋದಿಯನ್ನು ಸೋಲಿಸಬೇಕು ಅನ್ನೋದು ಬಹಳ ಮುಖ್ಯವಾದ ಕೇಂದ್ರ ಥೀಮ್ ಅವರು, ಸೆಂಟ್ರಲ್ ಥೀಮ್. ಇನ್ನೊಂದು, ಅಬ್ಕಿ ಬಾರ್ 400 ಪಾರ್ ಅಂತ ಬಂತಲ್ಲ, ದಟ್ ಗೇವ್ ದೆಮ್ ಆನ್ ಅಮ್ಯುನಿಷನ್. ಅಂದರೆ 400ಕ್ಕಿಂತ ಹೆಚ್ಚು ಬಂದುಬಿಟ್ರೆ ಇವರು ಸಂವಿಧಾನವನ್ನು ಬದಲಿಸಿ ಬಿಡ್ತಾರೆ, ಸಂವಿಧಾನವನ್ನು ನಾಶ ಮಾಡಿಬಿಡ್ತಾರೆ ಅಂತ ಬಂತಲ್ಲ, ಥ್ರೆಟ್ ಟು ಕಾನ್ಸ್ಟಿಟ್ಯೂಷನ್ ಅಂಥೇಳಿ. ಅದನ್ನು ಬಹಳ ಸುಂದರವಾಗಿ ನರೇಟ್ ಮಾಡ್ತಾ ಹೋದರು ಅವರು. ಬಟ್ ಇಮಿಡಿಯೇಟ್ಲಿ BJP ಪ್ರಾಬಬ್ಲಿ ರಿಯಲೈಸ್ಡ್ ಇದು ಎಲ್ಲ ಹೊಡೆಯುತ್ತೆ ನಮಗೆ ಅಂತ ಅನ್ನಿಸಿದಾಗ ಅವಾಗ ಬಂದಿದ್ದು ಮುಸ್ಲಿಂ ರಿಸರ್ವೇಷನ್ ವಿಷಯ. ರೈಟ್, ಕಾನ್ಸ್ಟಿಟ್ಯೂಷನ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಎಕ್ಸಿಟ್ ಪೋಲ್ನ ವಿಚಾರದಲ್ಲಿ ಕಾಂಗ್ರೆಸ್ ಅಂತರ ಕಾಯ್ದುಕೊಂಡಿದೆ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಿಸಿ ಅನ್ನೋದು ಈಗ ಸಿಗ್ತಾ ಇರುವಂಥ ಒಂದು ಅಪ್ಡೇಟ್. ಇಂಡಿಯಾ ಮೈತ್ರಿಕೂಟ 295ಕ್ಕೂ ಹೆಚ್ಚು ಸ್ಥಾನವನ್ನು ಗಳಿಸುತ್ತೆ ಅಂತ ಮಲ್ಲಿಕಾರ್ಜುನ ಖರ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. 295ಕ್ಕೂ ಹೆಚ್ಚಿನ ಸೀಟನ್ನು ನಾವು ಗೆಲ್ತೀವಿ ಅನ್ನೋದು ಅವರ ವಿಶ್ವಾಸ. ಅಧಿಕಾರ ಹಿಡಿತೀವಿ, ನಾವು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತೀವಿ ಅನ್ನುವಂಥ ವಿಶ್ವಾಸವನ್ನ AICC ಪ್ರೆಸಿಡೆಂಟ್
ಮಲ್ಲಿಕಾರ್ಜುನ ಖರ್ಗೆ ವ್ಯಕ್ತಪಡಿಸಿದ್ದಾರೆ. 295 ಅನ್ನೋದು ಮಲ್ಲಿಕಾರ್ಜುನ ಖರ್ಗೆಯವರ ಆತ್ಮವಿಶ್ವಾಸದ ಮಾತು. ಖರ್ಗೆ ಮಾತನಾಡಿದ್ದನ್ನು ನೋಡೋಣ. इंडिया गठबंधन कम से कम 295 सीटें प्लस 295 से ज़्यादा आएंगे, कम तो नहीं आएंगे. ये हमने आकलन किया कि सभी हमारे नेताओं से पूछने के बाद ये एक आंकड़ा हमारे पास मिला है और इस आंकड़े में कोई बदलाव नहीं है. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.